ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಬಂದು ನಿಮ್ಮನ್ನ ಈ ರೀತಿ ಬದಲಾಯಿಸಿದ್ರು ಹೇಳಿಪ್ಪ? ಯಾರಿಂದನೂ ನನ್ನ ಬದಲಾಯಿಸಕ್ಕಾಗಲ್ಲ. ಹಾಗೆ ಬದಲಾಯಿಸೋದಕ್ಕೆ ನಾನೇ ಚಿಕ್ಕ ಹುಡುಗ ಅಲ್ಲ. ಮತ್ ಯಾಕೆ ಈ ರೀತಿ ಮಾಡಿದ್ರಿ ಅಪ್ಪ? ಈಗ ನನ್ನನ್ನೇನು ಕೇಳಬೇಡ. ಸಮಯ ಬಂದಾಗೆಲ್ಲ ನಿನಗೆ ಅರ್ಥ ಆಗತ್ತೆ. ಅಲ್ಲಿವರೆಗೂ ಯಾವ ಪ್ರಶ್ನೆನೂ ಕೇಳಬೇಡ. ಅಪ್ಪ, ಈ ಸಮಯದಲ್ಲಿ ಏನ್ ಹೇಳ್ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಪ್ರಬಲ ಮಾಡಿರೋ ತಪ್ಪು ಯಾರು ಕ್ಷಮಿಸ್ತಾ ಇರೋ ತಪ್ಪು. ಆದ್ರೂ ಅವನಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಅವನ್ನ ಕ್ಷಮಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಪ್ಲೀಸ್ ಫರ್ಗಿವ್ ಮೀ ಅಪ್ಪ. ನಾನು ಈ ಕೇಸಲ್ಲಿ ಪ್ರಬಲನ್ ಪರವಾಗಿ ನಿಲ್ಲೇಬೇಕಾಯ್ತು. ಪ್ಲೀಸ್ ಫರ್ಗಿವ್ ಮೀ ಅಪ್ಪ. ಸಾರಿ ಅನ್ನೋದು ಇವನು ಮಾಡಿರೋ ತಪ್ಪಿನ ಮುಂದೆ ತುಂಬ ಚಿಕ್ಕದು. ಬಟ್ ನಾನು ಏನು ಹೇಳಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಪ್ಪ. ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ಅವನಿಗೆ ಶಿಕ್ಷೆ ಆಗ್ಬಾರ್ದು ಅಂತ ನೀವು ಕ್ಷಮಿಸಿದ್ರಲ್ಲ, ನಿಮ್ದು ಎಂಥ ದೊಡ್ಡ ಮನ್ಸಪ್ಪ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಪ್ಪ. ನಮ್ಮನ್ನ ಇದರಿಂದ ಪಾರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಐ ಪ್ರಾಮಿಸ್ ಯು, ಮುಂದೆ ಯಾವತ್ತೂ ಈ ಥರ ಆಗದೆ ಇರೋ ಥರ ನಾನು ನೋಡ್ಕೋತೀನಪ್ಪ. ಮಾವ, ನನ್ನ ಹತ್ರ ಯಾರು ಬಂದು ಸಾರಿ ಹೇಳೋದು ಬೇಡ, ಥ್ಯಾಂಕ್ಸ್ ಹೇಳೋದು ಬೇಡ. ನೀವು ಮಾಡಿರೋ ತಪ್ಪನ್ನ ನಾನು ಮರ್ತಿಲ್ಲ, ಮರೆಯೋದೂ ಇಲ್ಲ ಅಪ್ಪ. ಈಗ ಸದ್ಯಕ್ಕೆ ನನ್ನ ಹತ್ರ ಯಾರು ಮಾತಾಡಕ್ ಬರಬೇಡಿ. ನನ್ನ ಮನ್ಸು ಬದಲಾಯಿಸ್ಕೊಂಡು ನಾನು ಕೊಟ್ಟಿರೋ ಹೇಳಿಕೆನ ಬದಲಾಯಿಸಿದ್ರು ಬದಲಾಯಿಸ್ತೇನೆ. ಹುಷಾರ್. ಏನ್ ನೋಡ್ತಾ ಇದ್ದೀರಾ? ಹೋಗಿ. ಛೇ, ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂದ್ರೆ ನೀರು ಹಾಕಿ ತಣ್ಣಗೆ ಮಾಡ್ಬಿಟ್ರು. ಯಾಕೆ ಏನು ಅಂತ ಅರ್ಥ ಆಗ್ತಾ ಇಲ್ವಲ್ಲ. ಈ ಸಮಯದಲ್ಲಿ ನಾವು ಯಾರ ಕೋಪಕ್ಕೂ ಬಲಿ ಆಗದಿರೋದೇ ಒಳ್ಳೇದು. ಎಸ್. ಏನ್ ಕಾವೇರಿ ಹಿಂಗಾಗೋಯ್ತು? ಅಪ್ಪ ಈ ರೀತಿ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅವ್ರ ಧ್ಯೇಯ, ಆದರ್ಶ ಎಲ್ಲದನ್ನು ಒಂದೇ ಸಮನೆ ಮಣ್ಪಾಲ್ ಮಾಡ್ಬಿಟ್ರು. ಅವ್ರಿಗೆ ವಿಷ ಕೊಟ್ಟಿದ್ದು ಸಂಬಂಧಿನೇ ಆದ್ರೂ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ಕಷ್ಟ ಪಡ್ತಾ ಇದ್ರೆ ಅವನ ಪರನೇ ಹೇಳಿಕೆ ಕೊಟ್ಟು ಆ ವಿಷ ಕೊಟ್ಟವನು ಇವ್ರಿಗೆ ಅಮೃತ ಕೊಟ್ಟನು ಹಾಗೆ ಮಾಡ್ಬಿಟ್ರು. ಹೀಗೆಲ್ಲ ಯಾಕೆ ಮಾಡಿದ್ರಿ ಅಂತ ಕಾರಣ ಕೇಳಿದ್ರೆ ಸಮಯ ಬಂದಾಗ ಹೇಳ್ತೀನಿ, ಅದು ಇದು ಅಂತ ಕತೆ ಹೇಳ್ತಾರೆ. ನನಗೆ ಬರ್ತಿರೋ ಕೋಪಕ್ಕೆ ನಾನು ಏನು ಮಾಡ್ತೀನಿ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ನೀನು ನೋಡಿದ್ರೆ ಇಷ್ಟೊಂದು ಸೈಲೆಂಟಾಗಿ ನಿಂತಿದ್ಯಾ, ಏನ್ ಮಾಡೋದು ಕಾವೇರಿ? ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಎದುರಾದಾಗ ಮಾತು ಮೌನ ಆಗುತ್ತೆ. ಈಗ ಕೋರ್ಟಲ್ಲಿ ನಡೆದಿರೋದನ್ನೆಲ್ಲ ನೋಡಿ ನನ್ಗೇನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾವು ಯಾರ ಪರವಾಗಿ ನಿಂತು ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಕೇಳಿದ್ವೋ ಅವರೇ ಅನ್ಯಾಯದ ಪರ ನಿಂತ್ಕೊಂಡು ನಮ್ಮನ್ನ ಸೋಲಿಸ್ಬಿಟ್ರು. ಅಪ್ಪ ಯಾವ ಕಾರಣಕ್ಕೆ ಈ ರೀತಿ ಮಾಡಿರ್ಬೋದು ಅಂತ ನಿನ್ಗೆ ಅನ್ನಿಸ್ತಾ ಇದೆ? ಮಗಳ ಜೀವನ ಚೆನ್ನಾಗಿರ್ಲಿ ಅಂತಾನೆ ಆಗಿರ್ಬೋದು, ಅಥವಾ ಅಪ್ಪ ಅಪರಾಧಿ ಅನ್ನೋ ಕಳಂಕ ಮಗು ಮೇಲೆ ಬರಬಾರ್ದು ಅನ್ನೋದು ಇರ್ಬೋದು.
ಕಾರಣ ಏನೇ ಆಗಿದ್ರು ಅವ್ರು ಮಾಡಿದ ತಪ್ಪು. ಇದನ್ನ ಸರಿನೇ ಮಾಡಕ್ಕಾಗ್ದೇ ಇರೋ ತರ ಅವರು ಈ ಕತೆನೇ ಮುಗಿಸ್ಬಿಟ್ರು.